ಹಾಯ್, ತುಂಬ ವಿದ್ಯಾರ್ಥಿಗಳು ನಾವು ಈಗ ಆಲ್ರೆಡಿ ಕೆದವರಿಗೆ ಎಕ್ಸಸ್ ಫೀಸನ್ನು ಪೇ ಮಾಡಿದ್ದೀವಿ. ಈಗ ಅದನ್ನು ರೀಫಂಡ್ ಯಾವಾಗ ಮಾಡ್ತಾರೆ, ಅದರ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ರು. ಹಾಗೆ ತುಂಬ ವಿದ್ಯಾರ್ಥಿಗಳು MBBS ಸೀಟ್ಗೋಸ್ಕರ ಕಾಷನ್ ಡಿಪಾಸಿಟನ್ನು ಪೇ ಮಾಡಿದ್ರು. ಈಗ BDS ಅಥವಾ BMS ಸೀಟನ್ನು ಪಡೆದುಕೊಂಡು ಅದಕ್ಕೆ ಅಡ್ಮಿಷನ್ ಕೂಡ ಮಾಡ್ತಿದ್ದಾರೆ. ಅಂಥ ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ರೀಫಂಡ್ ಯಾವಾಗ ಆಗುತ್ತೆ, ಅದರ ಪ್ರಾಸೆಸ್ ಏನಿರುತ್ತೆ ಅಂತ ಕೇಳ್ತಾರೆ. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಈ ಕೌನ್ಸಿಲಿಂಗ್ ಏನಿದೆ, KCET ಕೌನ್ಸಿಲಿಂಗ್ ಅಥವಾ KCET ಮತ್ತು NEET ಕಂಬೈನ್ಡ್ ಕೌನ್ಸಿಲಿಂಗ್ 2024 ಇದು ಪೂರ್ತಿಯಾಗಿ ಮುಗಿದ ಮೇಲೆ ಅದ್ರ ಮಾಪಪ್ ರೌಂಡ್ ಏನಿರುತ್ತೆ ಅದು ಕೂಡ ಮುಗಿಬೇಕು. ಸ್ಟ್ರೇ ವೇಕೆನ್ಸಿ ರೌಂಡ್ ಇದೆ, ಅದು ಕೂಡ ಮುಗಿಬೇಕು. ಅದರ ನಂತರ ಫೀಸನ್ನ ರೀಫಂಡ್ ಮಾಡೋದಕ್ಕೆ ಲಿಂಕ್ ಅಂತ ಪ್ರೊವೈಡ್ ಮಾಡ್ತಿದ್ರು, ಫೀ ರೀಫಂಡ್ ಲಿಂಕ್ ಅಂತ. ಸೊ ಆ ಟೈಮಲ್ಲಿ ಎಕ್ಸಸ್ ಫೀಸನ್ನು ಪೇ ಮಾಡಿದಂತಹ ವಿದ್ಯಾರ್ಥಿಗಳು ಆ ಲಿಂಕ್ನ ಮೂಲಕ ಅಂದರೆ ಲಾಗಿನ್ ಆಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕು. ಅದರ ನಂತರ ನೀವು ಎಕ್ಸಸ್ ಫೀಸನ್ನು ಪೇ ಮಾಡ್ತೀರಾ, ಅದನ್ನು ನಿಮ್ಮ ಅಕೌಂಟ್ಗೆ ನಮ್ಮ ಕೆದವರು ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಇದೆಲ್ಲ ಪ್ರಾಸೆಸ್ ಆಗಲಿಕ್ಕೆ ಅಂದರೆ ನೀವು ಫೀ ರೀಫಂಡ್ ಲಿಂಕ್ ಏನು ಕೊಡ್ತಾರೆ ಅದರಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟ ನಂತರ ಆ ಅಮೌಂಟ್ ನಿಮ್ಮ ಅಕೌಂಟ್ ಬರೋದಕ್ಕೆ ಟೈಮ್ ತೆಗೆದುಕೊಳ್ಳುತ್ತೆ. 6 months 8 months ಇಷ್ಟು ಟೈಮ್ ಕೂಡ ತೆಗೆದುಕೊಳ್ಬಹುದು. ಓಕೆನಾ? ಅದಂತರ ಅದೇ ಹೇಳಿದಲ್ವಾ, ಫೀ ರೀಫಂಡ್ ಲಿಂಕ್ ಅಂತ ಪ್ರೊವೈಡ್ ಮಾಡ್ತಾರೆ ಕೌನ್ಸಿಲಿಂಗ್ ಸಂಪೂರ್ಣವಾಗಿ ಮುಗಿದ ನಂತರ. ಹಿಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಬ್ಯಾಂಕ್ ಡೀಟೇಲ್ಸನ್ನು ಸ್ಟಾರ್ಟಿಂಗ್ಲಿ ಪಡೆದುಕೊಳ್ತಾ ಇರಲಿಲ್ಲ. ಸೊ ಈ ರೀತಿ ಪ್ರಾಸೆಸ್ ಇರ್ತಿತ್ತು. ಬಟ್ ಈ ವರ್ಷ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೇ ಬ್ಯಾಂಕ್ ಡೀಟೇಲ್ಸನ್ನು ಕೇಳಿದ್ರು. ಸೊ ಮೇ ಬಿ ಆ ಬ್ಯಾಂಕ್ ಡೀಟೇಲ್ಸನ್ನು ಕೂಡ ನಮ್ಮ ಕೆದವರು ಯೂಸ್ ಮಾಡ್ಕೊಳ್ಬಹುದು, ಅಥವಾ ಮತ್ತೊಮ್ಮೆ ಈ ಒಂದು ಫೀ ರೀಫಂಡ್ ಲಿಂಕ್ ಅಂತ ಕೊಡಬಹುದು. ಆ ಲಿಂಕ್ ಏನು ಪ್ರೊವೈಡ್ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ, ಅಥವಾ ಈ ಫೀ ರೀಫಂಡ್ ಬಗ್ಗೆ ಕೂಡ ನೋಟಿಫಿಕೇಶನ್ ಮುಂದಿನ ದಿನಗಳಲ್ಲಿ ಪ್ರಕಟಿಸ್ತಾರೆ, ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಬಟ್ ಈ ರೀತಿ ಪ್ರಾಸೆಸ್ ಇರುತ್ತೆ. ಬೇರೆ ಡೌಟ್ಸ್ ಇದ್ರೆ ಅಕೌಂಟ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.